ನೀಲಾಂಜನಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡಸಂಭೂತಂ ತಂ ನಮಾಮಿ ಶನೇಶ್ಚರಂ. ಓಂ ಶಂ ಶನೇಶ್ಚರಾಯ ನಮಃ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಸಾಲ ಬಾಧೆ, ತುಂಬ ಸಾಲ ಬಾಧೆ ಬರ್ತಾ ಇದೆ ಗುರುಗಳೇ. ಏನು ಮಾಡಿದ್ರು ಋಣಮುಕ್ತನಾಗ್ತಾ ಇಲ್ಲ ಸಾಲದಿಂದ. ಪ್ರತಿ ದಿವಸ ಬರ್ತಾ ಜಾಸ್ತಿ ಆಗ್ತಿದೆ ಸಾಲ ಬಾಧೆ. ಖಂಡಿತ ಒಂದು ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಪರಿಹಾರ ಕೊಡ್ತೇನೆ. ಇದು ಸರಳವಾಗಿರ್ತಕ್ಕಂಥ ಪರಿಹಾರ. ಈ ಪರಿಹಾರವನ್ನು ಚಾಚೂ ತಪ್ಪದೆಯನ್ನು ಮಾಡಿ. ಸಾಲ ಮ್ಯಾಕ್ಸಿಮಮ್ ನಿಧಾನಕ್ಕೆ ಡೌನ್ ಆಗ್ತಾ ಬರ್ತದೆ. ಮುಖ್ಯವಾಗಿ ನಾವು ತಿಳ್ಕೋಬೇಕು, ಸಾಲ ಆಗ್ತಾ ಇದೆ ಅಂದರೆ ಅರ್ಥಾತ್ ನಮಗೆ 6ರ ಸ್ಥಾನದ ದಶ ನಡೀತಾ ಇದೆ ಅಂತ ಅರ್ಥ. 6ರ ಸ್ಥಾನದ ಜೊತೆ ಅಷ್ಟಮ ದ್ವಾದಶ ಭಾವಗಳ ಕನೆಕ್ಟಿವಿಟಿ ಇದ್ದಾಗ ಸಾಲ ಇನ್ಕ್ರೀಸ್ ಆಗುತ್ತೆ, ಕಿರುಕುಳ ಆಗ್ತದೆ, ಕಷ್ಟ ಮರುಪಾವತಿ ಮಾಡೋಕ್ಕೆ. ಅದರ ಜೊತೆ ಏನಾದರೂ ಪಂಚಮ ಸ್ಥಾನದ ಒಂದು ಒಡನಾಟಗಳಿದ್ದಂತೂ ಮುಗಿದೋಯ್ತು. ವಿಪರೀತ ಸಾಲ ಆಗುತ್ತೆ, ಕೊಟ್ಟವರು ಕೊಡಲ್ಲ, ಕೆಲಸ ಇರಲ್ಲ, ನಿಲ್ಲಲ್ಲ ಹಣಕಾಸು. ಇವೆಲ್ಲವನ್ನು ನೋಡ್ತೀವಿ. ಇದು ಆ್ಯಸ್ ಪರ್ ಅಸ್ಟ್ರಾಲಜಿ ಇಸ್ ದ ಲಾಜಿಕ್ ಆಫ್ ಅಸ್ಟ್ರಾಲಜಿ ಅಂತ ಕೂಡ ಕರಿತೀವಿ. ಸರಿಯಾಗಿ ಸಾಮಾನ್ಯ ಜ್ಞಾನವನ್ನು ಇಟ್ಕೊಂಡ್ರೆ, ನಮಗೆ ಸರಿಯಾಗಿ ಜ್ಯೋತಿಷ್ಯ ಜ್ಞಾನ ಗೊತ್ತಿದ್ರೆ, ಸರಿಯಾಗಿ ಜ್ಯೋತಿಷ್ಯಗಳನ್ನು ಭೇಟಿ ಮಾಡಿದ್ದೇ ಆದರೆ ನಮಗೆ ಸಾಲ ಈ ಒಂದು ದಶಾಭುಕ್ತಿಗಳಲ್ಲಾಗ್ತದ, ಹೇಗೆ ನನಗೆ ಕೆಲಸದಲ್ಲಿ ಹೇಗಿರ್ತದೆ, 6ರ ಸ್ಥಾನ ಸಾಲದ ಸ್ಥಾನ ಜೊತೆಗೆ ಕೆಲಸದ ಸ್ಥಾನ ಅಂತ ನೋಡ್ತೀವಿ. ಅದರಲ್ಲೂ ಇನ್ನೊಂದು ಹೇಳಬೇಕು ಅಂದರೆ, ಈ ಪಂಚಮ ಸ್ಥಾನದ ದಶ ನಡೀತಾ ಇದೆ ಅಂದರೆ ಕೆಲಸ ಫ್ಲಕ್ಚುಯೇಟಿಂಗ್ ಇರ್ತದೆ, ಹಣಕಾಸು ನಿಲ್ಲೋದಿಲ್ಲ, ಸಾಲ ಜಾಸ್ತಿ ಆಗ್ತಾ ಬರ್ತದೆ. ಬಿ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಖಂಡಿತವಾಗಿ. ನೋಡಿ, ಸಾಮಾನ್ಯ ಜ್ಞಾನ, ನಾವು ಏನೋ ಮಾಡಲಿ ಸಾಲ ತೀರಿಸ್ಬಿಡ್ತೀನಿ, 48 ಗಂಟೆಗೆ ಸಾಲ ಹೋಗ್ಬಿಡುತ್ತೆ, ಆಗಾಗುತ್ತೆ ಹೀಗಾಗುತ್ತೆ, ಅವೆಲ್ಲ ಕಷ್ಟ ಕಷ್ಟ, ಖಂಡಿತ ಕಷ್ಟ, ವೆರಿ ಟಫ್. ನಮಗೆ ಎಲ್ಲಿವರೆಗೂ ದಶಾಭುಕ್ತಿಗಳು ಸ್ಟ್ರಾಂಗ್ ಇರೋದಿಲ್ವೋ ಸಾಲ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಅಫ್ಕೋರ್ಸ್ ಅದಕ್ಕೋಸ್ಕರ ನಾವು ಜ್ಯೋತಿಷ್ಯವನ್ನು ನೋಡ್ಕೋಬೇಕಾಗಿರೋದು ಇದೇ ಉದ್ದೇಶಕ್ಕೋಸ್ಕರ. ಇಲ್ಲಿ ನನಗೆ ಸಮಸ್ಯೆ ಇದೆ, ಹೋಗಲಾಡ್ಸಕ್ಕಂತೂ ಅಪ್ಪನಿಂದಲೂ ಸಾಧ್ಯ ಇಲ್ಲ. ಉಪಶಮನವನ್ನು ಮಾಡಬಹುದು, ಬಿಟ್ಟರೆ ಹೋಗಿಬಿಡಿಸ್ತೀನಿ ಹಾಗೆ ಜಸ್ಟ್ ಈ ಥರ ಸಮಸ್ಯೆ ಇದೆ ಅಂದಾಗ ನಾವು ಅಟ್ಲೀಸ್ಟ್ ಅದಕ್ಕೆ ಪ್ರಿಕಾಷನರಿಯಾಗಿ ಏನು ಮಾಡ್ಕೋಬೇಕೋ ಅದನ್ನು ಮಾಡಿಕೊಂಡ್ರೆ ಇಟ್ಸ್ ಅ ವೆರಿ ಗುಡ್. ಹುಂಬುತನದಿಂದ ಹೋದರೆ ಅಫ್ಕೋರ್ಸ್ ಸಾಲ ಆಗ್ತದೆ. ನಾನು ಬಿಸ್ನೆಸ್ ಮಾಡ್ತಾಯಿದ್ದೆ, ಯಾಕೋ ಡಲ್ ಆಗಿದೆ, ಇನ್ನಷ್ಟು ಬಂಡವಾಳ ಹಾಕ್ಕೊಂಡೆ, ಇನ್ನಷ್ಟು ಮಾಡ್ತೀನಿ, ಎಕ್ಸ್ಪ್ಯಾನ್ಷನ್ ಮಾಡ್ಕೊಳ್ತೀನಿ. ದಿಸ್ ಈಸ್ ಗುಡ್ ಟೈಮ್ ಆರ್ ಬ್ಯಾಡ್ ಟೈಮ್ ನೋಡ್ಕೋಬೇಕು ಫಸ್ಟು. ಪ್ರತಿ ಜ್ಯೋತಿಷ್ಯದಲ್ಲಿ ಈ ರಾಶಿಗೆ ಹಿಂಗಾಗ್ತದೆ ಮತ್ತು ಈ ರಾಶಿ ಹಿಂಗೆ ನಾನು ಮಾಡ್ತಲೇ ಇರ್ತೀನಿ ಪ್ರತಿಯೊಂದವರು ಕೂಡ. ಬಟ್ ಅಫ್ಕೋರ್ಸ್ ಇದರ ತತ್ವವನ್ನು ಆಧಾರವಾಗಿ ಇಟ್ಕೊಂಡು ಮಾಡ್ತೀನಿ. ಸರಿಯಾಗಿ ಕೇಳಿಸ್ಕೊಳ್ಳಿ ನನ್ನ ವಿಡಿಯೋಸ್ನ, ನಿಮ್ಗೆ ಅರ್ಥ ಆಗ್ಬಿಡ್ತದೆ ಏನು ಅಂತ. ಸರಿಯಾಗಿ ಕೇಳಿಸ್ಕೊಳ್ಳಲ್ಲ ಕೆಲವರು, ಸುಮ್ಮನೆ ಟ್ಯಾಗ್ಲೈನ್ ನೋಡ್ಬಿಡ್ತಾರೆ, ಓ ಹಿಂಗೆ ಗುರೂಜಿ ಈ ಥರ ಸುಳ್ಳು ಅದು ಇದು ಎಲ್ಲ ಮೆಸೇಜ್ ಮಾಡ್ತೀರಾ, ನಾಟ್ ಲೈಕ್ ದಟ್. ಖಂಡಿತ ಸರಿಯಾಗಿ ಕೇಳಿಸ್ಕೊಳ್ಳಿಪ್ಪ ಏನಿದೆ ಅಂತ, ಆಮೇಲೆ ಬೇಕಾದರೆ ನೋಡಿ. ಇಫ್ ಈಸ್ ನಾಟ್ ಖಂಡಿತ ಸುಳ್ಳು ಸರಿ ಇಲ್ಲ ಅಂದರೆ ಬಟ್ ಹೇಟ್ ದಟ್ ಒನ್. ಇಲ್ಲ ಚೆನ್ನಾಗಿದೆ ಅಂದರೆ ಅದಕ್ಕೆ ಫಾಲೋ ಅಪ್ ಮಾಡಿ. ನೋಡಿ, ವಿಶೇಷವಾಗಿ ಏನಾದರೂ ಒಂದು ರೆಮಿಡೀಸ್ನ ಪರಿಹಾರಗಳನ್ನು ಕೊಟ್ಟಿದ್ದೇವೆ ಅಂದರೆ ಅದಕ್ಕೆ ತನ್ನದೇ ಆದಂಥ ಮಹತ್ವ ಇರುತ್ತೆ. ಸುಮ್ಮನೆ ಏನೇನೋ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಮ್ಮ ಋಷಿಮನೆಗಳು ಹಾಕ್ಕೊಟ್ಟಿರ್ತಕ್ಕಂಥ ದಾರಿ, ಅದಕ್ಕೆ ಹೇಗೆ ಹೋಗಬೇಕು ಅಂತಕ್ಕಂಥ ತಿಳ್ಕೋಬೇಕಾಗತ್ತೆ. ಸಾಲ ಜಾಸ್ತಿ ಆಗ್ತಿದೆ, ಅಲ್ಲಿ ದಶಾಭುಕ್ತಿಗಳನ್ನು ನೋಡ್ಕೋಬೇಕು ಇಂಪಾರ್ಟೆಂಟಾಗಿ. ನಾನು ಹೇಳ್ದಾಗೆ ಸಾಲ ಇನ್ಕ್ರೀಸ್ ಆಗ್ತಿದೆ ಅಂದರೆ 6ರ ಸ್ಥಾನದ ದಶ ನಡೀತಾ ಇರುತ್ತೆ. ಅಫ್ಕೋರ್ಸ್ 100% ಸಾಲ ಆಗುತ್ತೆ. ಅದರಲ್ಲೂ ಕ್ರೂರಗ್ರಹಗಳ ದೃಷ್ಟಿ, ಮತ್ತೊಂದು ಸಂಯೋಗ, ಅಷ್ಟಮ ಸ್ಥಾನದ ಸಂಯೋಗ, ದ್ವಾದಶ ಭಾವದ ಸಂಯೋಗ, ಇವೆಲ್ಲ ಇತ್ತಂದರೂ ನೀವೇನೇ ಪ್ರಯತ್ನ ಪಟ್ಟರೂ ಸಾಲ 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 ಆಗ್ತಲೇ ಇರ್ತದೆ. ಪರಿಹಾರ ಕಷ್ಟ. ಉಪಶಮನ ಮಾಡಲಿಕ್ಕೆ ನಾನು ಈ ಒಂದು ಸರಳ ರೆಮಿಡೀಸ್ನ ಕೊಡ್ತಾ ಇದ್ದೇನೆ. ಫಾಲೋ ಅಪ್ ಮಾಡಿ. ಕೆಲವೊಂದು ಏರಿಯಾದಲ್ಲಿ ನಾವು ಗುರುಳೆ ನಮ್ಮ ಏರಿಯಾದಲ್ಲಿ ಈ ಥರದ್ದು ಮಾಡೋದು ಕಷ್ಟ. ಅಫ್ಕೋರ್ಸ್ ಸ್ವಲ್ಪ ಏನಾದರೂ ಪ್ರಯತ್ನ ಮಾಡಿ. ಏನು
ಒಂದು ಸರಳ ಪರಿಹಾರ. ಕೇವಲ ನಿಮ್ಮ ಮನೆಯಲ್ಲಿ ರೊಟ್ಟಿಗಳನ್ನು ಮಾಡಿದಾಗ, ಸಿಹಿ ರೊಟ್ಟಿ ಆಗಿರ್ಬೋದು, ವಿಶೇಷವಾಗಿ ಸಿಹಿ ರೊಟ್ಟಿ ಕೊಡಿ. ಆ ಸಿಹಿ ರೊಟ್ಟಿ ಸ್ವಲ್ಪ ಮಟ್ಟಿಗೆ ನಿಮಗೆ ಮ್ಯಾಕ್ಸಿಮಮ್ ಸ್ವಲ್ಪ ಮಟ್ಟಿಗೆ ಸಾಲವನ್ನು ತಡೆ ಹಿಡಿತದೆ. ಮೊದಲನೇದಾಗಿ ನೀವು ಸಾಧ್ಯವಾದರೆ ರೊಟ್ಟಿ ಮಾಡೋದಕ್ಕೋಸ್ಕರ ಮಾಡಬೇಕಂತೇನು, ಮಾಡಿದಾಗ ಮೊದಲು ನಾಯಿಗಳಿಗೆ ರೊಟ್ಟಿಯನ್ನು ಕೊಡಿ. ಅದರಲ್ಲಿ ಎಕ್ಸ್ಪೆಷಲಿ ಕರಿ ನಾಯಿಗಳು ಸ್ವಲ್ಪ ಬೇಗ ಆಗುತ್ತೆ. ಯಾವ ಮನೆಯಲ್ಲಿ ರೊಟ್ಟಿಯನ್ನು ನಾಯಿಗಳು ತಿನ್ನೋಕ್ಕೆ ಸ್ಟಾರ್ಟ್ ಕೊಡ್ತೀರೋ ಆ ಮನೆಗೆ ಬರ್ತಕ್ಕಂಥ ನಕಾರಾತ್ಮಕ ಶಕ್ತಿಯನ್ನು ಹೋಲ್ಡ್ ಮಾಡ್ತಕ್ಕಂಥ ಕೇಪಬಿಲಿಟಿ ನಾಯಿಗೆ ಬರ್ತದೆ. ಯಾಕೆ ಕಾರಣ ಬೇಕಲ್ಲ? ವಾಟ್ ಈಸ್ ದ ರೀಸನ್ ಆಫ್ ದಟ್? ನಾಯಿಗೆ ಯಾಕೆ ಕೊಡಬೇಕು, ಅದಕ್ಕೆ ಯಾಕೆ ಬರುತ್ತೆ? ಬಟ್ ವಿತಂಡವಾದ ಅದಕ್ಕೂ ಕೂಡ ಆನ್ಸರ್ ಇರುತ್ತೆ. ಕೇತುವಿನ ತತ್ವ ನಾಯಿಗಳ ತತ್ವ ನೋಡಿದಾಗ ಕೇತು ಏನು ಮಾಡುತ್ತೆ? ಕೇತು ಪ್ರಿಯವಾದಷ್ಟು ಕೂಡ ನಮಗೆ ಆ 6ರ ಸ್ಥಾನದ ಸಮಸ್ಯೆ, ಕಣ್ದೃಷ್ಟಿ, ಮತ್ತೊಂದು ಅಡೆತಡೆಗಳು ದೂರ ಆಗ್ತಾ ಬರ್ತದೆ. ನಿಮಗೆ ದುಡ್ಡು ಬರುತ್ತೆ ಅಂತ ಅರ್ಥ ಅಲ್ಲ. ಅಡೆತಡೆಗಳು ಯಾವಾಗ ದೂರ ಆಗ್ತಾ ಬರುತ್ತೋ ಯೂಶಲಿ ಆ ಸಾಲದ ಮಹತ್ವ ಕಡಿಮೆ ಆಗ್ತಾ ಬರುತ್ತೆ, ಡಿಕ್ರೀಸ್ ಆಗ್ತಾ ಬರುತ್ತೆ. ಅದನ್ನು ನಾವು ಸರಿಯಾಗಿ ತಿಳ್ಕೊಬೇಕಾಗುತ್ತೆ. 2 ರೊಟ್ಟಿ ಮಾಡಿದ್ದು, ಇನ್ನೊಂದು ರೊಟ್ಟಿನ ಹಸುಗಳಿಗೆ ಪ್ರಧಾನವಾಗಿ ಕೊಡಿ. ಮುಕ್ಕೋಟಿ ದೇವತೆ ಇರತಕ್ಕಂಥದ್ದು ಹಸು, ತಾಯಿಯ ಪ್ರಧಾನವಾಗಿರ್ತಕ್ಕಂಥದ್ದು ಹಸು. 4ರ ಸ್ಥಾನ ಹಸು, 4ರ ಮನೆಯ ತತ್ವ ಹಸು. ತಾಯಿಯ ಸ್ಥಾನವನ್ನು ತುಂಬುತ್ತೆ. ತಾಯಿ ಹತ್ರ ನೀವು ಯಾವಾಗ ಅಳಲನ್ನು ಬೇಡ್ಕೊಳ್ತೀರೋ, ನಿಮ್ಮ ಸಂಕಷ್ಟಗಳನ್ನು ಬೇಡ್ಕೊಳ್ತೀರೋ, ಆಫ್ಕೋರ್ಸ್ ಅದು ನಿಮಗೆ ಸ್ವಲ್ಪ ಶುಭತ್ವವನ್ನು ಕೊಡುತ್ತೆ. ಇದು ಸತ್ಯ. ನಾವು ಯಾಕೆಂದರೆ ಧಾರ್ಮಿಕ ಪರಂಪರೆಯಿಂದ ಬಂದಿರತಕ್ಕಂಥವ್ರು, ಹಸುವನ್ನು ಪೂಜೆ ಮಾಡ್ಕೊಂಡು ಬಂದಿರತಕ್ಕಂಥವ್ರು, ಮುಕ್ಕೋಟಿ ದೇವತೆಗಳನ್ನು ಅದರಲ್ಲಿದೆ ಅಂತ ನಂಬ್ಕೊಂಡು ಪೂಜೆ ಮಾಡ್ಕೊಂಡಿರ್ತಕ್ಕಂಥವ್ರು, ಯಾವಾಗಲೂ ಶುಭ ಕಾರ್ಯಗಳಿಗೆ, ಪೂರ್ವ ಪ್ರವೇಶಕ್ಕೆ, ಮತ್ತೊಂದಕ್ಕೆ ಹಸು ಪ್ರಧಾನವಾಗಿರಲೇಬೇಕು ಅಂತಕ್ಕಂಥದ್ದು ನಂಬಿದ್ದಕ್ಕಂಥವ್ರು. ಅದೇ ಕೂಡ ಸತ್ಯ. ಇದನ್ನು ನಾವು ಸರಿಯಾಗಿ ಪಾಲನೆಗಳನ್ನು ಮಾಡ್ಕೊಂಡು ಬಂದರೆ ಖಂಡಿತವಾಗಿ ನಿಮಗೆ ಋಣಮುಕ್ತಿ ಆಗೋದ್ರಲ್ಲಿ 2 ಮಾತಿಲ್ಲ. ಅತ್ಯಂತ ಸರಳತೆಯಿಂದ ಹೇಳಿದ್ದೇನೆ. ಕೇವಲ ನಾಯಿ ಮತ್ತು ಹಸುಗಳಿಗೆ ಕೊಡಿ. ಮೋಕ್ಷ, ಹಾಗೆ ವೃದ್ಧಿ, ಲಕ್ಷ್ಮಿಯ ತತ್ವ, ವಿಷ್ಣುವಿನ ತತ್ವ, ಶಿವನ ತತ್ವ, ಬ್ರಹ್ಮನ ತತ್ವ, ಪ್ರತಿಯೊಂದು ಮುಕ್ಕೋಟಿ ದೇವತೆಗಳು, ದುರ್ಗಾ ತತ್ವ ಎಲ್ಲ ಕೂಡ ಹಸುವಿನಲ್ಲಿ ಅಡಕವಾಗಿದೆ. ನಿರ್ಮಲ ಮನಸ್ಸಿನಿಂದ ನಾವು ಶ್ರದ್ಧಾಭಕ್ತಿಯಿಂದ ಧಾರ್ಮಿಕವಾಗಿ ದುಡಿತಾ ಇದ್ದೀವಿ, ಆದರೂ ನಮಗೆ ಸಮಸ್ಯೆ ಬರ್ತಲೇ ಇದೆ, ಸಾಲ ತೀರ್ತಾ ಇಲ್ಲ ಬಿಕಾಸ್ ಆಫ್ ದಿಸ್. ಇದನ್ನು ಮಾಡ್ಕೊಳ್ಳಿ. ಇನ್ನೂ ಎಕ್ಸ್ಪೆಷಲಿ ಆಗಿ ನೋಡಬೇಕು ಅಂದರೆ, ಉಳಿದಿರ್ತಕ್ಕಂಥ ರೊಟ್ಟಿಯನ್ನು ಕೊನೆಯ ಭಾಗದಲ್ಲಿ ಹಾಕಿ ಉಳಿತೀವಲ್ಲ, ಆ ರೊಟ್ಟಿಯನ್ನು ಕೂಡ ಕೊನೆಯಲ್ಲಿ ನಾಯಿಗೆ ತಿನ್ನಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಎಕ್ಸ್ಪೆಷಲಿ ಸಿಹಿ ರೊಟ್ಟಿ ತುಂಬಾ ಕೆಲಸ ಮಾಡುತ್ತೆ. ಖಂಡಿತವಾಗಿ ನೀವು ಈ ಒಂದು ಈ ಪರಿಹಾರವನ್ನು ಆಗಿಂದಾಗೆ ಪುನರಾವರ್ತನೆ ಮಾಡ್ಕೊಂಬನ್ನಿ. 1 ಸತಿ 2 ಸತಿ ಮಾಡಿ ಗುರುಗಳೇ ಆಗಲಿಲ್ಲ ಅಂದರೆ ಖಂಡಿತ ಆಗೋದಿಲ್ಲ. ನಿಧಾನಕ್ಕೆ ಯಾವಾಗ ಆಗುತ್ತೋ ಅದನ್ನು ನೀವು ಫಾಲೋಅಪ್ ಮಾಡ್ಕೊಂಬಂದರೆ ಅದರ ತತ್ವದ ಆಧಾರದ ಮೇಲೆ ಶುಭವಾಗ್ತದೆ. ಸಾಲದಿಂದ ವಿಮುಕ್ತರಾಗ್ತೀರಿ. ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರ ನಾನು ಖಂಡಿತ ನಿಮಗೆ ಕೊಟ್ಟಿದ್ದೇನೆ. ಇದು ನಿಮಗೆ ಒಳ್ಳೆಯ ಒಂದು ಸನ್ಮಾರ್ಗವನ್ನು ತೋರಿಸ್ತದೆ, ಒಳ್ಳೆಯದಾಗುತ್ತೆ. ಖಂಡಿತವಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಆ್ಯಂಡ್ ಕಾಮೆಂಟ್, ಹಾಗೆ ಶೇರ್ ಮಾಡಿ. ಸರಳ ಪರಿಹಾರಗಳಲ್ಲಿ ಒಂದು ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.